ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ಸಲ್ಲಿ ಲೈನ್ ಗೇಟ್ ಪೋರ್ಟಲ್ ಬಗ್ಗೆ ತಿಳಿಸಿದ್ದೆ. ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಾ. ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಒಂದು ರೆಸ್ಪಾನ್ಸ್ ಕೇಳಿ. ತುಂಬ ಒಂದು ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮೆಲ್ಲರ ಒಂದು ಅಭಿಮಾನ, ಪ್ರೀತಿ ಈ ಒಂದು ಯೂಟ್ಯೂಬ್ ಜರ್ನಿಯನ್ನು ಸಕ್ಸಸ್ಫುಲ್ ಮಾಡಿದೆ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಕೆಲವೊಂದು ಸಲ ನಾನು ಈ ವಿಡಿಯೋಸ್ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ. ಆದರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರ್ಬೋದು. ಪದೇ ಪದೇ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ. ನನ್ನ ಈ ಒಂದು 5 ಇಯರ್ಸ್ ಜರ್ನಿಯಲ್ಲಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಒಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ಪರಿಮಳ ಅವರ ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಡೀಟೇಲಾಗಿ ಅವರ ಒಂದು ಡೌಟನ್ನು ಕೇಳಿದ್ದಾರೆ. ಬೇರೆ ಯಾರೋ ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ರಂತೆ ಈಗ ವಿಜುವಲೈಸೇಷನ್ ಮಾಡೋದೊಂದೇ ನಮಗೆ ಸಕ್ಸಸ್ಸನ್ನು ಕೊಡುತ್ತೆ, ಅಫರ್ಮೇಷನ್ಸು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರಂತೆ. ಸೊ ಅವರು ಡೀಟೇಲಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಖುಷಿಯಾಯಿತು. ತುಂಬ ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್ಕು. ಈಗ ಅಫರ್ಮೇಷನ್ಸ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು. ನಾನು ಪ್ರೀವಿಯಸ್ಸಲ್ಲಿ ಏನು ಹೇಳಿದ್ದೀನಿ ಅಂತಂದರೆ, ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ವಿಜುವಲೈಸೇಷನ್ ಮೂರರ ಒಂದು ಕಾಂಬಿನೇಷನಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ಫಾಸ್ಟ್ ರಿಸಲ್ಟ್ ಬರುತ್ತೆ ಅನ್ನೋದು ಪದೇ ಪದೇ ನಾನು ಹೇಳ್ತಾ ಬಂದಿದ್ದೀನಿ. ತುಂಬ ರಿಪೀಟ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ನಾನು ಹೇಳೋದು ಅಷ್ಟೇ, ಆ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಅದರ ಜೊತೆಗೆ ನೀವು ವಿಜುವಲೈಸ್ ಮಾಡಿದಾಗಲೇ ಅದು ಸಕ್ಸಸ್ ಆಗುತ್ತೆ. ಈಗ ಬರೀ ನೀವು ವಿಜುವಲೈಸ್ ಮಾಡ್ತೀರಾ, ಅದಕ್ಕೇನು ಒಂದು ಪದ ಆ್ಯಡ್ ಮಾಡ್ತಾ ಇಲ್ಲ ಅಂತಂದಾಗ ಒಂದು ರೀತಿ ಅರ್ಥನೇ ಇಲ್ಲದೆ ಆಗಿಬಿಡುತ್ತೆ. ಹೇಗೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಜವಾಗ್ಲೂ ನಡೆದಿರೋ ಅಂಥ ಒಂದು ಘಟನೆ ಇದು. ಒಬ್ಬರು ಪ್ರೊಫೆಸರ್ ಒಬ್ಬ ಸ್ಟೂಡೆಂಟ್ಗೆ ಹೇಳ್ತಾ ಇದ್ರಂತೆ. ನ್ಯಾವ್ಲೆ ಗೋಡ್ರೆಡ್ ಅವ್ರ ಬಗ್ಗೆ ಪ್ರೀವಿಯಸ್ಸಲ್ಲಿ ನಾನು ತಿಳಿಸಿದ್ದೆ. ಸೊ ಅವರ ಲೈಫಲ್ಲಿ ಏನೆಲ್ಲ ನಡೀತು, ಅವರು ಫ್ಯಾಮಿಲಿಯಿಂದ ದೂರ ಇದ್ದರು, ಎಷ್ಟು ಕಷ್ಟಪಡ್ತಾ ಇದ್ದರು. ಸೊ ಮತ್ತೆ ಅವ್ರ ಫ್ಯಾಮಿಲಿನ ನೋಡೋಕ್ಕೆ ಅವ್ರಿಗೆ ವಾಪಸ್ ಬರೋಕ್ಕೆ ಹಣ ಇರಲಿಲ್ಲ. ಸೊ ಅವರು ವಿಜುವಲೈಸೇಷನ್, ಅವರ ಫ್ರೆಂಡ್ ವಿಜುವಲೈಸೇಷನ್ ಹೇಳಿಕೊಟ್ಟು ಆಲ್ರೆಡಿ ನೀನು ನಿಮ್ಮ ಮನೇಲಿ ಇದೆಯಾ ಅಂತ ಹೇಳಿ ಅವ್ರಿಗೆ ಆ ಒಂದು ವಿಜುವಲೈಸೇಷನ್ ಅವರು ಪ್ರಾಕ್ಟೀಸ್ ಮಾಡಿ ಅವರು ರಿಯಾಲಿಟಿಯಲ್ಲಿ ಅವರು ಫ್ಯಾಮಿಲಿ ಜೊತೆ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಪ್ರೀವಿಯಸ್ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು. ಸೊ ಈ ಒಂದು ಸ್ಟೋರಿಯನ್ನು ಅವರ ಸ್ಟೂಡೆಂಟ್ಗೆ ಹೇಳ್ತಾ ಇದ್ರಂತೆ ಒಬ್ಬರು ಪ್ರೊಫೆಸರು. ಅದನ್ನು ಕಾಲೇಜಲ್ಲಿ ಇದ್ದಂಥ ಒಬ್ಬ ಕ್ಲರ್ಕು ಕೇಳಿಸ್ಕೊಂಡಿದ್ದಾನೆ. ಅವನು ಅರ್ಧಂಬರ್ಧ ಕೇಳಿಸ್ಕೊಂಡು ಅವನಿಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಹೌದಾ ಅಂತ ಅವನಿಗೆ ಒಂದು ಮೈಂಡಲ್ಲಿ ಒಂದು ಪ್ರಶ್ನೆ ಬಂದುಬಿಡುತ್ತೆ. ವಿಜುವಲೈಸ್ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡು ಸಿಗುತ್ತಾ ಅಂತ ಅವನಿಗೆ ಡೌಟ್ ಇರುತ್ತೆ. ಸರಿ, ನಾನು ಇವತ್ತಿಂದ ಒಂದು ವಿಜುವಲೈಸೇಷನ್ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ, ಟೆಸ್ಟ್ ಮಾಡೋಣ ಅಂತ ಅವನು ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ತುಂಬ ದಿವಸದಿಂದ ಒಂದು ಡ್ರೀಮ್ ಕಾರ್ ಅವನಿಗೆ ತಗೋಬೇಕು ಅಂತ ಒಂದು ಕನಸಿರುತ್ತೆ. ಆಗ ಅವನು ವಿಜುವಲೈಸ್ ಮಾಡ್ತಾನೆ. ಅವನ ಮನೆ ಮುಂದೆ ಒಂದು ರೆಡ್ ಕಲರ್ ಕಾರ್ ನಿಂತಿದೆ ಅನ್ನೋ ರೀತಿ ವಿಜುವಲೈಸ್ ಮಾಡ್ತಾನೆ. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವನು ಡೈಲಿ ವಿಜುವಲೈಸ್ ಮಾಡ್ತಾನೆ. ಒಂದು 6 ತಿಂಗಳು ಕಳೆಯುತ್ತೆ. ಒಂದಿನ ಸಡನ್ನಾಗಿ ಅವನು ಡೋರ್ ಓಪನ್ ಮಾಡ್ತಾನೆ. ಅವನ ಮನೆ ಮುಂದೆ ರೆಡ್ ಕಲರ್ ಕಾರ್ ನಿಂತಿರುತ್ತೆ. ಅವನು ಯಾವ ಮಾಡೆಲ್ ವಿಜುವಲೈಸ್ ಮಾಡಿದ್ನೋ ಅದೇ ಕಾರ್ ಬಂದು ನಿಂತಿರುತ್ತೆ. ತುಂಬ ಶಾಕ್ ಆಗುತ್ತೆ ಅವನಿಗೆ. ಏನಿದು, ನನ್ನ ಕನಸು ನಿಜ ಆಯ್ತಲ್ಲ. ಒಂದು ಕ್ಷಣ ಅವನಿಗೇನು ಅರ್ಥನೇ ಆಗಲ್ಲ. ಅವನು ಶಾಕಲ್ಲಿರ್ತಾನೆ. ಅಷ್ಟರಲ್ಲಿ ಎದುರುಗಡೆ ಮನೆಯವ್ರು ಬರ್ತಾರೆ. ಸ್ವೀಟ್ಸ್ ತಗೊಳ್ಳಿ, ನಾವು ಹೊಸ ಕಾರ್ ತಗೊಂಡ್ವಿ ಅಂತ ಹೇಳ್ತಾರೆ. ನನಗೆ ತುಂಬ ನಿರಾಸೆ ಆಗುತ್ತೆ. ಏನಿದು, ಅವ್ರ ಕಾರ ಇದು, ನಾನು ವಿಜುವಲೈಸ್ ಮಾಡ್ತಾಯಿದ್ದೆ, ಸೇಮ್ ಕಲರು, ಸೇಮ್ ಮಾಡೆಲ್ಲು ಅಂತ ತುಂಬ ಫೀಲ್ ಮಾಡ್ಕೊಳ್ತಾನೆ. ಆಗ ಹೋಗಿ ಆ ಪ್ರೊಫೆಸರ್ ಹತ್ರ ಹೇಳ್ತಾನೆ. ಅವನು ಎಲ್ಲ ಶೇರ್ ಮಾಡ್ತಾನೆ ಅವನ ಎಕ್ಸ್ಪೀರಿಯೆನ್ಸು. ನೀವು ಹೇಳ್ತಾ ಇದ್ರಿ ಅವತ್ತೊಬ್ಬರು ಸ್ಟೂಡೆಂಟ್ ಹತ್ರ, ನಾನು ಟ್ರೈ ಮಾಡೋಣ ಅಂತ ಈ ಮೆಥಡ್ ಅಪ್ಲೈ ಮಾಡಿದ್ದೆ. ಡೈಲಿ ವಿಜುವಲೈಸ್ ಮಾಡ್ತಾಯಿದ್ದೆ. ಸುಮಾರು ಒಂದು 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅದು ರಿಯಾಲಿಟಿಗೆ ಬಂತು. ಆದರೆ ಅದು ನನ್ನ ಕಾರಲ್ಲ, ನಮ್ಮ ಎದುರುಗಡೆ ಮನೆಯವರು ಕಾರ್ ತಗೊಂಡ್ರು ಅಂತ ಹೇಳ್ತಾನೆ. ಆಗ ಅವರು ಪ್ರೊಫೆಸರ್ ಹೇಳ್ತಾರೆ, ಯೂನಿವರ್ಸ್ ನೀನು ಏನು ಕೇಳಿದ್ರೂ ಕೊಡುತ್ತೆ, ಆದರೆ ನಿನಗೊಂದು ಕ್ಲಾರಿಟಿ ಇರಬೇಕು.
ಯಾಕಂದರೆ ಯೂನಿವರ್ಸೇ ಕನ್ಫ್ಯೂಸ್ ಆಗಿಬಿಡುತ್ತೆ ನಿನ್ಗೇನು ಬೇಕು ಅಂತ. ಸೊ ನೀನು ಏನು ವಿಜುವಲೈಸ್ ಮಾಡಿದೆ ಅದು ರಿಯಾಲಿಟಿಗೆ ಬಂತು. ನೀನು ಮೆನ್ಷನ್ ಮಾಡಿ ಕೇಳಬೇಕಿತ್ತು, ನನ್ನ ಸ್ವಂತ ಕಾರು ಅಂತ ನೀನು ಮೆನ್ಷನ್ ಮಾಡಬೇಕಿತ್ತು. ಸೊ ಅದರಿಂದ ನೀನು ಆ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ಯಾ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮತ್ತೆ ನೀನು ಆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡು. ಆಲ್ರೆಡಿ ರಿಸಲ್ಟ್ ಬಂದಿದೆ ಅಂತಂದರೆ ನಿನಗೀಗ ನಂಬಿಕೆ ಸ್ಟ್ರಾಂಗ್ ಆಗಿರುತ್ತೆ. ಈ ಸಲ ನೀನು ಅಫರ್ಮೇಷನ್ ಹೇಳಿಕೊಂಡು ನೀನು ವಿಜುವಲೈಸ್ ಮಾಡು ಅಂತ ಹೇಳ್ಕೊಡ್ತಾರೆ. ಸೊ ಮತ್ತೆ ಅವನು ಸ್ಟಾರ್ಟ್ ಮಾಡ್ತಾನೆ ಅವನ ಪ್ರಾಕ್ಟೀಸು. ನನ್ನ ಮನೆ ಮುಂದೆ ನನ್ನ ಸ್ವಂತ ಕಾರು ನಿಂತಿದೆ ಅಂತ ಅಫರ್ಮೇಷನ್ ಹೇಳಿಕೊಂಡು ವಿಜುವಲೈಸ್ ಮಾಡ್ತಾನೆ. ಈ ಸಲ 3 ತಿಂಗಳಲ್ಲಿ ಅವನು ಸ್ವಂತ ಕಾರ್ ತಗೊಂಡ್ಬಿಡ್ತಾನೆ. ಸೊ ಈಗ ನಿಮಗೆ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನಾವು ಬ್ಲೈಂಡಾಗಿ ಏನೇ ಒಂದು ಫಾಲೋ ಮಾಡೋದಕ್ಕಿಂತ ಅದಕ್ಕೊಂದು ಒಂದು ಭಾವನೆಗಳನ್ನು ಆ್ಯಡ್ ಮಾಡಿದಾಗ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಈಗ ಮನಸ್ಸು ಒಂದು ಲಿಮಿಟ್ ಅನ್ನೋದೇ ಇರಲ್ಲ, ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ, ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಏನೋ ಒಂದು ವಿಚಾರ ಕೇಳಿರ್ತೀವಿ, ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ, ಇನ್ಯಾರೋ ಏನೋ ಹೇಳ್ತಾರೆ, ಕಣ್ಮುಂದೆ ಏನೋ ನೋಡ್ತೀವಿ, ಅದ್ರ ಬಗ್ಗೆ ವಿಚಾರಗಳು ಬರ್ತಾ ಇರುತ್ತೆ. ನಮ್ಮ ಜೀವನಕ್ಕೆ ಏನು ಬೇಕು, ಸೊ ನಮ್ಮ ಪರ್ಸ್ನಲ್ ಲೈಫ್ಗೆ ಏನು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದನ್ನು ಚೂಸ್ ಮಾಡಿಕೊಂಡು ಒಂದು ಪದ ಮಾಡ್ಕೊಳ್ತೀವಿ, ಅದನ್ನೇ ಅಫರ್ಮೇಷನ್ ಅಂತೀವಿ. ಸೊ ಈಗ ಗಾಡಿ ಹೇಗೇಗೋ ಹೋಗ್ತಾ ಇದೆ ಅಂತಂದಾಗ, ಒಂದು ಟ್ರ್ಯಾಕ್ ಮೇಲೆ ಹೋಗ್ತಾ ಇದೆ ಅಂತಂದಾಗ, ಒಂದು ಸರಿಯಾದ ದಾರಿಯಲ್ಲಿ ಅದನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸೊ ಅಫರ್ಮೇಷನ್ ಆ್ಯಡ್ ಮಾಡಿದಾಗ ಒಂದು ಟ್ರ್ಯಾಕಿಗೆ ಬರುತ್ತೆ ನಮ್ಮ ಲೈಫು. ಸೊ ಆ ಅಫರ್ಮೇಷನ್ ಬೇರೆ ಅಲ್ಲ, ವಿಜುವಲೈಸೇಷನ್ ಬೇರೆ ಅಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕ್ರಿಕೆಟರ್ಸ್ ಎಲ್ಲ ಒಂದು ವಿಜುವಲೈಸೇಷನ್ ಮಾಡ್ತಾ ಇರ್ತಾರೆ ಮ್ಯಾಚ್ಗಿಂತ ಮುಂಚೆನೇ. ಇವರು ಸಚಿನ್ ತೆಂಡೂಲ್ಕರ್ ವಿಜುವಲೈಸ್ ಮಾಡ್ತಾಯಿದ್ರಂತೆ. ಅವ್ರು ಹೇಗೆ ಮಾಡ್ತಾಯಿದ್ರು ಅಂತಂದರೆ, ನಾನು ಹೊಡೆಯೋ ಪ್ರತಿಯೊಂದು ಬಾಲು ಗ್ರೌಂಡಿಂದ ಆಚೆ ಹೋಗುತ್ತೆ ಅಂತ ವಿಜುವಲೈಸ್ ಮಾಡ್ತಾಯಿದ್ರಂತೆ. ಇಲ್ಲಿ ಅವರು ಏನು ವಿಜುವಲೈಸ್ ಮಾಡ್ತಾ ಇದ್ದಾರೆ ಅದು ಅಫರ್ಮೇಷನ್ ಆಗ್ತಾ ಇದೆ. ನಾನು ಹೊಡೆಯೋ ಪ್ರತಿಯೊಂದು ಬಾಲು ಗ್ರೌಂಡಿಂದ ಆಚೆ ಹೋಗ್ತಾ ಇದೆ ಅಂತಂದಾಗ ಅದೇ ಅಫರ್ಮೇಷನ್ ಆಯಿತು. ಸೊ ವಿಜುವಲೈಸೇಷನ್ ಬೇರೆ ಅಲ್ಲ, ಅಫರ್ಮೇಷನ್ ಬೇರೆ ಅಲ್ಲ. ಸೊ ಅದ್ರ ಜೊತೆ ನಮ್ಮ ಫೀಲಿಂಗ್ಸನ್ನು ಆ್ಯಡ್ ಮಾಡಿದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಈ ಒಂದು ಟಾಪಿಕ್. ತುಂಬ ಖುಷಿ ಆಯಿತು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಇನ್ನೂ ಏನಾದರೂ ಡೌಟ್ ಇದೆ ಅಂತಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಕಮೆಂಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ, ಖಂಡಿತ ನಿಮಗೆಲ್ಲ ಆನ್ಸರ್ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಈ 5 ಇಯರ್ಸ್ ಜರ್ನಿ ಹೇಗಿತ್ತು ಈ ಒಂದು ಯೂಟ್ಯೂಬಲ್ಲಿ ಅದ್ರ ಬಗ್ಗೆನೂ ಪ್ರತಿಯೊಬ್ಬರ ಹೆಸರನ್ನು ಮೆನ್ಷನ್ ಮಾಡಿ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಇಷ್ಟು ಬೆಳೆದಿದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು 7,000 ಮೇಲೆ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬಲ್ಲಿ 3,000 ಹತ್ತತ್ರ ಫಾಲೋವರ್ಸ್ ಇದ್ದಾರೆ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದನೇ ನಾನು ಬೆಳೀತಾ ಇರೋದು. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಸೊ ತುಂಬ ಹಿರಿಯರು ಕಾಲ್ ಮಾಡ್ತಾರೆ. ಸೊ ಅವರೆಲ್ಲರ ಆಶೀರ್ವಾದ ನನಗಿದೆ. ಸೊ ಅದೆಲ್ಲ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯ ಅಂದ್ಕೊಳ್ತೀನಿ. ಸೊ ನನಗೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ದೈವಿಕ ಶಕ್ತಿ ಯೂನಿವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಯೂನಿವರ್ಸ್. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಥ್ಯಾಂಕ್ ಯು.